ಕರ್ನಾಟಕ ಅಥವಾ ಕರ್ನಾಟಕ ಎರಡನೇ ಪದ ನ ಅಥವಾ ಣ ಯಾವುದು ಸರಿ ಅನ್ನೋ ಒಂದು ಜಿಜ್ಞಾಸೆ ಈಗ ಕಾಡೋಕೆ ಶುರುವಾಗಿದೆ. ಆದರೆ ಇಲ್ಲಿ ಕರ್ನಾಟಕ ಯಾವ ರೀತಿಯಾಗಿ ಹೆಸರು ಬಂತು ಅನ್ನೋದನ್ನ ಮೊದಲು ನೋಡೋಣ. ಇಲ್ಲಿ ಮಹಾಭಾರತದಲ್ಲಿ ಭೀಷ್ಮ ಪರ್ವದಲ್ಲಿ ಕರ್ನಾಟಕ ಅನ್ನೋ ಒಂದು ಹೆಸರು ಕೂಡ ಉಲ್ಲೇಖವಾಗಿದೆ. ಕರ್ನಾಟಕ ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥವ್ರು ಕರ್ನಾಟಕ ಅಂತ ಹೇಳಿ ಆ ಒಂದು ಮಹಾಭಾರತದ ಕಾಲದಲ್ಲೇ ಇದನ್ನು ಒಂದು ಹೆಸರಿಡುವಂತಹ ಕೆಲಸವನ್ನು ಮಾಡಲಾಗಿದೆ. ಇನ್ನು ಏನು ಸಭಾಪರ್ವದಲ್ಲಿ ಮಹಾಭಾರತ ಸಭಾಪರ್ವದಲ್ಲೂ ಕೂಡ ಕರ್ನಾಟಕ ಅನ್ನೋ ಒಂದು ಹೆಸರು ಕೂಡ ಬಂದಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಒಂದು ಕರುನಾಡು ಕರ್ನಾಟಕವಾಗಿ ಆವಾಗಲೇ ಇತ್ತು ಅನ್ನೋದು ನಾವು ಸ್ಪಷ್ಟಪಡಿಸ್ಬೋದು. ಇನ್ನು ಉಳಿದಂತೆ ಈಗ ಚದುರಂಗ ಅವರು ಈ ಹಿಂದೆ ಸಾಹಿತಿ ಆಗಿರ್ತಕ್ಕಂಥ ಚದುರಂಗ ಅವರು ಏನು ನೇರವಾಗಿ ಈ ಒಂದು ಕನ್ನಡ ನಾಡನ್ನು ಕರುನಾಡ ನಾಡು ಅಥವಾ ಕರ್ನಾಟಕ ಅಂತ ಹೇಳಿ ಸೂಚಿಸುವಂತಹ ಕೆಲಸವನ್ನು ಮಾಡ್ತಾರೆ. ಅದೇ ರೀತಿಯಾಗಿ 1972ರಲ್ಲಿ CM ಆಗಿರ್ತಕ್ಕಂತಹ ಏನು ದೇವರಾಜ ಅರಸು ಅವರು ನೇರವಾಗಿ ಇದನ್ನು ಒಂದು ಹೆಸರನ್ನು ಇಡ್ತಾರೆ. ಕರ್ನಾಟಕ ಅಂತ ಹೇಳಿ ಮರುನಾಮಕರಣ ಮಾಡುವಂಥದ್ದು. ಮೈಸೂರು ರಾಜ್ಯ ಅಂತ ಏನಿದೆ ಅದೇ ರೀತಿಯ ಕರ್ನಾಟಕ ರಾಜ್ಯ ಅನ್ನೋ ಒಂದು ಹೆಸರನ್ನು ಮರುನಾಮಕರಣ ಮಾಡುವಂತಹ ಕೆಲಸಗಳನ್ನು ಮಾಡ್ತಾರೆ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಾನಾ ಭಾಗದಲ್ಲಿ ನಾನಾ ವಿಚಾರಗಳನ್ನು ಹೇಳ್ತಾ ಹೋದರೆ ಇಲ್ಲಿ ಕರ್ನಾಟಕದಲ್ಲಿ 70ರಿಂದ 80% ಕಪ್ಪು ಮಣ್ಣಿನಿಂದ ಸೇರಿರ್ತಕ್ಕಂಥದ್ದು. ಅಂದರೆ ಕಪ್ಪು ಮಣ್ಣೆ ಎಲ್ಲ ಕಡೆ ಇರೋದ್ರಿಂದ ಇದನ್ನು ಕರುನಾಡು, ಕರಿಯಾದಂತಹ ಮಣ್ಣಿರುವಂಥದ್ದು ಕರುನಾಡು ಅಂತ ಹೇಳಿ ಕೂಡ ಕರೀತಾರೆ. ಇನ್ನು ಕನ್ನಡದಲ್ಲಿ ಅತಿ ಹೆಚ್ಚಾಗಿ ಮಾತಾಡೋದ್ರಿಂದನೂ ಕೂಡ ಈ ಭಾಗದಲ್ಲಿ ಕರ್ನಾಟಕ ಅನ್ನೋ ಒಂದು ಹೆಸರು ಬಂತು, ಕರುನಾಡು ಅನ್ನೋ ಒಂದು ಹೆಸರು ಬಂತು ಅಂತಲೂ ಕೂಡ ಕೆಲವರು ಹೇಳ್ತಾರೆ. ಇನ್ನು ಉಳಿದಂತೆ ಯಾವ ರೀತಿಯಾಗಿ ಕನ್ನಡ ಹುಟ್ಟಿತು ಅಥವಾ ಈ ಹಿಂದೆ ರಾಜರ ಕಾಲದಲ್ಲೂ ಕೂಡ ಕರ್ನಾಟಕದ ಭಾಗದ ಇಲ್ಲಿನ ಜನರು ಹೆಚ್ಚಿಗೆ ಅಂದರೆ ಒಂದು ರಾಜ ಮಂತಂದವರು ಆನೆಗಳನ್ನು ಹೆಚ್ಚಿಗೆಯಾಗಿ ಬಳಸ್ತಾ ಇದ್ರು. ಆನೆಗಳು ಅಂತ ಹೇಳಿದ್ರೆ ಕರಿ ಅಂತ ಹೇಳ್ತಾರೆ. ಆನೆಗೆ ಇನ್ನೊಂದು ಹೆಸರು ಕರಿ ಅಂತ. ಆ ಕರಿಯ ಹೆಸರು ಜೊತೆ ಕರುನಾಡು ಅಂತ ಅಂದರೆ ಕರ್ನಾಟಕ ಅನ್ನೋ ಒಂದು ಹೆಸರು ಬಂತು ಅನ್ನೋದು ಕೂಡ ಇಲ್ಲಿ ಕೆಲ ಉಲ್ಲೇಖವಾಗಿದೆ. ಇನ್ನು ಉಳಿದಂತೆ ಬೇರೆ ಬೇರೆ ವಿಚಾರಗಳು ಕನ್ನಡ ನಾಡಲ್ಲಿ ಕನ್ನಡವನ್ನು ಮಾತಾಡ್ತಾರೆ. ಆ ಕಾರಣಕ್ಕೋಸ್ಕರ ಕರುನಾಡು ಕರ್ನಾಟಕ ಅನ್ನೋ ಒಂದು ಹೆಸರನ್ನು ಕೂಡ ಬಂದಿದೆ ಅನ್ನೋ ಒಂದು ವಿಚಾರಗಳು ಬಂದಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಕರ್ನಾಟಕ ಅನ್ನೋ ಒಂದು ವಿಚಾರ ಈ ಹಿಂದೆನೆ 1972ರಿಂದ ಇಲ್ಲಿ ಕರ್ನಾಟಕ ಅಂತ ಬಂದಿದ್ದಲ್ಲ. ಈ ಹಿಂದೆನೂ ಮಹಾಭಾರತ ಕಾಲದಲ್ಲೂ ಕೂಡ ಇದೊಂದು ಹೆಸರಿತ್ತು. ಅದೇ ರೀತಿಯಾಗಿ ಕರ್ನಾಟಕ ಇತ್ತೀಚಿನಗಳಲ್ಲಿ ಕರ್ನಾಟಕ ಅಂತ ಹೇಳಿ ಇದ್ದಂಥದ್ದು ಕರ್ನಾಟಕನೂ ಕೂಡ ಆಗಿದೆ. ಇಲ್ಲಿ ಯಾವುದೇ ಒಂದು ಪದವನ್ನು ಬಳಸಿದರೂ ಕೂಡ ತಪ್ಪಾಗಲಾರದು. ಯಾಕಂತ ಹೇಳಿದ್ರೆ ಕನ್ನಡ ಅನ್ನೋದೇ ತಪ್ಪಲ್ಲ. ಕನ್ನಡದಲ್ಲಿ ಸಾಕಷ್ಟು ಸಾಹಿತಿಗಳು ಬಂದಿದ್ದಾರೆ, ಸಾಕಷ್ಟು ವಿಚಾರಗಳು ಬಂದಿದ್ದಾವೆ. ಕನ್ನಡ ಒಂದು ನಮಗೆ ಒಂದು ಹೆಮ್ಮೆಯ ವಿಚಾರ. ಕನ್ನಡ ನಾಡಿಗೋಸ್ಕರವೇ ಜೀವವನ್ನು ತೆತ್ತವರಿದ್ದಾರೆ. ಅಂತಹ ವಿಚಾರದಲ್ಲಿ ಈಗ ಕರ್ನಾಟಕ ಇವೆರಡು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಸ್ಪಷ್ಟನೆಯನ್ನು ಕೊಟ್ಟಿದ್ದೇನೆ. ಇಲ್ಲಿ ಕರ್ನಾಟಕನೂ ಸರಿಯೇ, ಕರ್ನಾಟಕನೂ ಕೂಡ ಸರಿಯಾದಂತಹ ಪದವೇ.